ನಾದವ ನುಡಿಸಿದ ರಾವಣನಿಗೆ ಅರೆ ಆಯುಷ್ಯವಾಯಿತು. ವೇದವನ್ನು ಓದಿದ ಬ್ರಹ್ಮನ ಶಿರ ಹೋಯಿತು. ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಸಭಾಂಗಣದಲ್ಲಿ ನೆರವೇರಿದಂತಹ ಎಲ್ಲ ಭಕ್ತ ಸಮೂಹಕ್ಕೆ, ವೇದಿಕೆಯಲ್ಲಿರುವಂತಹ ಪೂಜ್ಯರಿಗೆ, ಹಿರಿಯರಿಗೆ ಮೊದಲಿಗೆ ನನ್ನ ಅನಂತ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ಬಹಳ ಒಂದು ಮುಧೋಳು ಈ ಸಾಂಸ್ಕೃತಿಕವಾದಂತಹ, ಸಾಹಿತ್ಯಿಕವಾದಂತಹ ಶರಣ ಪರಂಪರೆ, ದಾಸ ಪರಂಪರೆ, ಜಾನಪದ ಪರಂಪರೆ, ಶಾಸನ ಪರಂಪರೆ, ಸಾಂಸ್ಕೃತಿಕ ಪರಂಪರೆಯ ತೆನೆಗಟ್ಟಿದ ಈ ನೆಲದಲ್ಲಿ ನಡೆಯುತ್ತಿರುವಂತಹ 4ನೆಯ ವಚನ ಸಾಹಿತ್ಯ ಸಮ್ಮೇಳನ. ಈ ಸಮ್ಮೇಳನಕ್ಕೆ ಸಾಕ್ಷಿಯಾಗಿರುವಂತಹ ಪ್ರತಿಯೊಬ್ಬರಿಗೆ ಸಹಿತ ನಾನು ವೇದಿಕೆ ಮೇಲಿದ್ದವರಿಗೆ, ಮುಂಭಾಗದಲ್ಲಿರುವಂತಹ ಹಿರಿಯರಿಗೆ, ಗಣ್ಯರಿಗೆ, ತಾಯಿಯರಿಗೆ ಎಲ್ಲರಿಗೆ ಅಭಿವಂದಿಸುತ್ತಾ ನಾನು ನೇರವಾಗಿ ನನ್ನ ಮಾತುಗಳನ್ನು ಆರಂಭ ಮಾಡ್ತಾ ಇದ್ದೇನೆ. ಮುಧೋಳ ಸಂಸ್ಕೃತಿ ಈ ತೇರ ನಡೆಯುವ ಕಾಯಕದಲ್ಲಿ ಇಡೀ ನಾಡಿನಲ್ಲಿಯೇ, ನಮ್ಮ ಜಿಲ್ಲೆಯಲ್ಲಿ ಬಹಳ ಪ್ರಖರವಾಗಿ ನಡೀತಾ ಇದೆ ಕೆಲವಂತಹ ಸಂದರ್ಭ ಬರ್ತಾವ. ಯಾಕಂದ್ರೆ ಕಳೆದ 4 ದಶಕಗಳಿಂದ ಈ ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ ನಮ್ಮ ಜೊತೆ ಪಾಲ್ಗೊಂಡಂಥವರು ಇಲ್ಲಿದ್ದಾರೆ ಅಂತ. ಇವತ್ತು ಆ ತುದಿಯಲ್ಲಿರುವಂಥ ನಮ್ಮ ಚಂದ್ರಶೇಖರ್ ದೇಸಾಯಿ ಅವರು, ಸಿದ್ದಣ್ಣ ಬಾಡಿಗೆ ಅವರು, ನಮ್ಮ ನೀರ್ಗುಂದವರು, ರೂಗಿಯವರು, ಹೀಗೆಲ್ಲ ಒಂದು ಕಾಲಕ್ಕೆ ನಾವೆಲ್ಲ ಸುಮಾರು 40 ವರ್ಷಗಳ ಹಿಂದೆ ಒಂದು ಸಾಂಸ್ಕೃತಿಕವಾದಂತಹ ಚಟುವಟಿಕೆಗಳಲ್ಲಿ ಸಣ್ಣ ಸಣ್ಣ ಹೆಜ್ಜೆಗಳು ಇಟ್ಕೊಂಡು ಬಂದು, ಇವತ್ತು ಅವರೆಲ್ಲ ಈ ತೇರ ನಡೆಯುವ ಕಾಯಕದಲ್ಲಿ ಅದನ್ನು ಮುಂದುವರಿಸಿಕೊಂಡು ಬರುವಂಥ ಸಂದರ್ಭ ಒಳಗಡೆ ನಮ್ಮ ವೇದಿಕೆ ಮುಂಭಾಗದಲ್ಲಿರುವಂತಹ ಡಾಕ್ಟರ್ ಸುವರ್ಣ ಕುಡ್ಸಲ್ ಸರ್ ಅವರು, ಪ್ರಕಾಶ್ ವಸ್ತ್ರದವರು, ಹಿರಿಯರಾಗಿರುವಂಥ ಸಿದ್ದು ದಿವಾಣ ಅವರು, ಮತ್ತು ಅವರಿಗೆ ಸರಿಸಾಕಾಗಿರುವಂಥ ನಮ್ಮ ಸಮ್ಮೇಳನ ಅಧ್ಯಕ್ಷರಾದಂಥ ಕಲಾಪಣ್ಣ ಸಬರದವರು, ಅವರೆಲ್ಲರೂ ಸಹಿತ ಅನೇಕ ಹೆಸರನ್ನು ಬರ್ತಾ ಇಲ್ಲ. ಚಂದ್ರಶೇಖರ್ ರಂಗಣ್ಣ ಅವರು, ನಮ್ಮ ಲೋಕಾಪುರದಲ್ಲಿ ನಮ್ಮ ತಂದೆ ಜಿ.ಪಿ. ಕಾಳೆ ಅವರು. ಈ ಮುಧೋಳ ಸಾಂಸ್ಕೃತಿಕ ಚೇತನಕ್ಕೆ ಅನೇಕ ರೀತಿಯಲ್ಲಿ ಅನೇಕರು ಸಹಿತ ಕಾಯಕದಲ್ಲಿ ತೊಡಗಿರುವಂಥವ್ರು ಅಂತ. ಯಾಕಂದ್ರೆ ಇಲ್ಲಿ ಈ ವಚನ ಸಮ್ಮೇಳನ ಅಧ್ಯಕ್ಷರಾದ ಕಲಾಪಣ್ಣ ಸಭಾದವರು ಶರಣ ಸಂಸ್ಕೃತಿಯ ಚಿಂತಕರು, ಅನೇಕ ಹಿರಿಯರು. ಇಲ್ಲಿ ಸಾಂಸ್ಕೃತಿಕವಾಗಿರುವಂತಹ ಸಂಸ್ಥೆಗಳು ಕಲೆ, ಸಾಹಿತ್ಯ, ಸಂಗೀತ, ಶಿಕ್ಷಣ, ವಚನ, ಮಕ್ಕಳ ಸಾಹಿತ್ಯ, ಜನಪದ ಸಾಹಿತ್ಯ ಪ್ರತಿಯೊಂದು ಸಹಿತ ಜೀವಂತವಾಗಿ ಇಟ್ಟುಕೊಂಡು ಬಂದಂತಹ ಸಂದರ್ಭಗಳನ್ನು ನಾವು ನೋಡ್ತಾ ಇದ್ದೇವೆ ಅಂತ. ಯಾಕಂದ್ರೆ ಈ ನೆಲಕ್ಕೆ ಇರುವಂತಹ ಶಕ್ತಿ ಏನಾಗಿದೆ, ಬಹಳ ವ್ಯವಸ್ಥಿತವಾಗಿ ಇಲ್ಲಿ ನಡೀತಾ ಇದೆ ಅಂತ ಅನೇಕ ಬಾರಿ ನಮ್ಗೆ ಅನಿಸ್ತಾ ಇದೆ. ಇವತ್ತು ಎಲ್ಲಿ ನಮ್ಮ ಸಾಹಿತ್ಯನ ಕೆಲವರು ಯಾರು ಬರಪ್ಪ, ಎಲ್ಲಿ ನಮ್ಮ ಈ ಚಿಂತನೆಗಳನ್ನ ಕೆಲವರು ಯಾರಪ್ಪ ತಂದ ಅನ್ನುವಂಥ ಆತಂಕ ಒಳಗಡೆನೂ ಸಹಿತ ಜನತೆಯಲ್ಲಿ ಸಾಮೂಹಿಕವಾಗಿ ವಚನಗಳ ಬಗ್ಗೆ, ಜನಪದದ ಬಗ್ಗೆ ಬಹಳ ತುಂಬಾ ಪ್ರಖರವಾಗಿ ಇವತ್ತು ಚಿಂತನೆ ಕೊಡೋದು ಸೇರಿ ಕೆಲಸಗಳು ನಡೀತಾ ಇವೆ. ನನಗೆ ಖುಷಿ ಆಗ್ತಾ ಇದೆ ಅಂತ. ವಿಭೂತಿ ಅನ್ನುವಂಥ ಸ್ಮರಣ ಸಂಚಿಕೆಯನ್ನ ಇವತ್ತು ನಾನಿಲ್ಲಿ ಲೋಕಾರ್ಪಣೆಗೊಳಿಸುವಂತ ಸೌಭಾಗ್ಯವನ್ನ ನನಗೆ ಕೊಟ್ಟಂತ ಆ ಸಂಯುಕ್ತರಿಗೆ ನಾನು ಅಭಿವಂದಿಸ್ತಾ ಇದ್ದೇನೆ ಅಂತ. ಜೊತೆಗೆ ನಮ್ಮ ಇಷ್ಟಲಿಂಗ ಒಂದು ಸ್ಮರಣ ಸಂಚಿಕೆ ಕೃತಿಯನ್ನ ಕಿರಣ್ ಬಾಳಾವಳ ಅವರ ಸಂಯುಕ್ತರು ಅವರು ಸಹಿತ ಲೋಕಾರ್ಪಣೆಗೊಳಿಸಿದ್ದಾರೆ ಅಂತ. ಇಲ್ಲಿ ನಮ್ಮ ಸಿದ್ದಣ್ಣ ಬಾಡಿಯವರು, ಚಂದ್ರಶೇಖರ್ ದೇಸಾಯಿ ಅವರು ಮತ್ತು ಅವರ ತಂಡ ಇದೆಯಲ್ಲ, ಅವರು ಸಂಪಾದಿಸಿದಂತಹ ಕೃತಿಗಳನ್ನ ನಮ್ಮ ಗ್ರಂಥಾಲಯಗಳಲ್ಲಿ, ಮನೆ ಗ್ರಂಥಾಲಯಗಳಲ್ಲಿ ಇವತ್ತಿಗಿವೆ ಅನ್ನುವಂಥದ್ದು. ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರಾಗಿ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿ, ನಿವೃತ್ತಿ ಸಂದರ್ಭದಲ್ಲಿ ನಿರ್ದೇಶಕರಾಗಿ ಕೆಲಸವಂತ ಶ್ರೀಸಲ್ ಕರ್ಸಂಕಿ ಅವರು ಕನ್ನಡ ಕಲೆ, ಸಂಸ್ಕೃತಿ, ಸಾಹಿತ್ಯ ದಿಶೆಯಲ್ಲಿ ಅನೇಕ ಪುಸ್ತಕ ಪ್ರಕಟಣೆಯಲ್ಲಿ ಕನ್ನಡ ಪುಸ್ತಕ ಪರಿಷತ್ ಇತ್ತಿಲ್ಲ. ನಮ್ಮ ಧನ್ಯರಾವ್ ದೇಸಾಯಿ ಅವರು ಅದಕ್ಕೆ
ಸಂಚಾಲಕ, ಜಿಲ್ಲಾ ಸಂಚಾಲಕ. ನಾನು ಅನೇಕ ರಾಜ್ಯ ಮಟ್ಟದಲ್ಲಿ ಅನೇಕ ಬಾರಿ ಮಾಹಿತಿ ಕೇಳ್ತಾಯಿದ್ರು, ಜಿಲ್ಲೆಯ ಬಗ್ಗೆ ಇಂಥದ್ದು ಮಾಹಿತಿ ಬಗ್ಗೆ ಅಂದಾಗ ನಾನು ಅನೇಕ ಇದು ಕೇಳ್ತಾ ಇದ್ದೆ. ಇಲ್ಲ ನನ್ನದು ಅಸ್ಪಷ್ಟ ಇತ್ತು. ನಾನು ಅವಾಗ ನನ್ನ ಗ್ರಂಥಾಲಯ ಹುಡುಕಿದಾಗ ಚಂದ್ರಶೇಖರ್ ದೇಸಾಯಿ ಅವರು ಸಂಪಾದಿಸಿದಂತಹ ಕೃತಿಗಳು ಸಿಗ್ತಾ ಇದ್ದವು ಅಂತ. ಯಾಕಂದ್ರೆ ಪುಸ್ತಕ ಪರಿಷತ್ತನ್ನ ಹುಟ್ಟು ಹಾಕಿದಾಗ ದಶಮಾನೋತ್ಸವ ಸಂದರ್ಭದಲ್ಲಿ 10 ಕೃತಿಗಳನ್ನು ಆ ಹೊತ್ತಿಗೆ ತಂದರು. ಕಳೆದ ಮುಧೋಳ ಸಾಹಿತ್ಯ ಸಮ್ಮೇಳನ ತಾಲೂಕಾ ಸಮ್ಮೇಳನ ಸ್ಮರಣ ಸಂಚಿಕೆ ಸುಮಾರು 600 ಕೋಟಿ ಅಲ್ಲಿ ಮನೆಯಲ್ಲಿ ಅವರು ಈ ದಾನಿಗಳು ಮೊದಲ ಬಾರಿಗೆ ಪಾರದರ್ಶಕವಾಗಿ ಒಂದು ಮುದ್ರಣ ಕಾರ್ಯವನ್ನು ಯಾವ ರೀತಿ ನಾವು ಮಾಡಬಹುದು ಅನ್ನೋದನ್ನ ಅಲ್ಲಿ ಕೊಟ್ಟಾಗ ಖಂಡಿತವಾಗಿ ಮುಧೋಳ ಏನಾಗತ್ತಂದ್ರೆ ಜಿಲ್ಲೆಗೆ ಇದೊಂದು ತೋರು ಬೆರಳಾಗಿದೆ, ಇದೊಂದು ಮಾರ್ಗದರ್ಶಿ ನೆಲೆಯಾಗಿದೆ. ಈ ರೀತಿ ಮಾಡಬೇಕು. ಅಲ್ಲಿ ಮುಧೋಳದವ್ರು ಮಾಡ್ಯಾರ. ಏನಾದ್ರೂ ಜಿಲ್ಲೆ ಒಳಗೆ ಮಾಡ್ಬೇಕಾದ್ರೆ ಅಲ್ಲಿ ಮುಧೋಳದಾಗ ಹೋಗಿ ಕೇಳೋಣ. ಯಾಕಂದ್ರೆ ಇಲ್ಲಿಯ ಸಂಘ ಸಂಸ್ಥೆಗಳು, ಇಲ್ಲಿಯ ಸಾಹಿತ್ಯ ಸಂದರ್ಭಗಳು ನಿರಂತರವಾಗಿ ಬರ್ತಾ ಇವೆ ಅನ್ನೋದು. ನಮ್ಮ ಆನಂದ ಪೂಜಾರವರ ಕನ್ನಡ ಸಾಹಿತ್ಯ ಪರಿಷತ್ತನ್ನು ನೋಡ್ಲಿಕ್ಕೆ ಹೋಗ್ಬೇಕಾದ್ರೆ, ಕನ್ನಡ ಸಾಹಿತ್ಯ ಪರಿಷತ್ತನ್ನು ನೋಡ್ಲಿಕ್ಕೆ ಹೋಗ್ಬೇಕು. ಆಮೇಲೆ ಅವರ ಮಾಡಿದಂಥ ಕವಿಗೋಷ್ಠಿ ಸಹಿತ, ಮಹಿಳಾ ಕವಿಗೋಷ್ಠಿ, ಪರಿಸರ ಕವಿಗೋಷ್ಠಿ, ವಿಶಿಷ್ಟವಾಗಿರುವಂತಹ ಕವಿಗೋಷ್ಠಿಗಳನ್ನು ಆಚರಣೆ ಮಾಡೋದು ಸಹಿತ ಇಲ್ಲಿ ಜೀವಂತವಾಗಿ ಇಟ್ಟುಕೊಳ್ಳುವುದನ್ನ ನಾವು ನೋಡ್ತಾ ಇದ್ದೇವೆ ಅನ್ನೋದು. ಆ ಕಾರಣವಾಗಿ ಇವತ್ತು ಇದೇನಂತಂದ್ರೆ ಈ ಸಮ್ಮೇಳನ ನಮಗೆ ಸಾರ್ಥಕವಾದಂತಹ ಸಂದರ್ಭ ಅಂತ ಹೇಳಿ ನಾವು ನೆನೆಸ್ಕೊಳ್ತಾ ಇದ್ದೇವೆ. ಯಾಕಂದ್ರೆ ಸಮ್ಮೇಳನಗಳು ಬಹುಶಃ ನಿಂತು ಹೋಗಿರುವಂತಹ ಒಂದು ಆತಂಕ ಒಳಗಡೆನು ಇಲ್ಲಿ ನಡೀತಾ ಇರುವಂತ ಈ ವಿಭೂತಿ ಅನ್ನುವಂಥ ಪುಸ್ತಕ ಬಹಳ ಕಡಿಮೆ ಅವಧಿಯಲ್ಲಿ ಪ್ರಕಟವಾಯಿತು ಅಂತ ಹೇಳಿದ್ರು. ಆದ್ರೆ ಕಡಿಮೆ ಅವಧಿಯಲ್ಲಿ ಪ್ರಕಟವಾಗಿದ್ರು ಸಹಿತ ಇದು ಬಹಳ ಒಂದು ವಚನ ಸಾಹಿತ್ಯದನ್ನ ನೋಡುವ ದಿಶೆಯಲ್ಲಿ ನಮಗೆ ಒಂದು ಹಾಲಿನ ಕೆನೆ ರೀತಿ ಬರ್ತದೆ. ಹಾಲನ್ನು ಕೊಡುವುದೇ ಕೆನೆಯನ್ನು ಕೊಡೋದಿರ್ತಲ್ಲ, ಮೇಲೆ ಕೆನೆ ಪದರು ಬರ್ಕೊಂಡ್ರಿ. ಆ ಕೆನೆ ಪದರು ರೀತಿಯಲ್ಲಿ ಇವತ್ತು ಈ ಕೃತಿ ನಮಗೆ ಅವರು ಕಟ್ಟಿಕೊಟ್ಟರು ಅಂತ. ಇಲ್ಲಿ ಡಾಕ್ಟರ್ ಶಿವಣ್ಣ ಪ್ರಸಾದ್ ಅವರಿಂದ ಪ್ರಕಾಶ್ ವಸ್ತ್ರದವರು ಚಂದ್ರಶೇಖರ್ ದೇಸಾಯಿ ಅವರ ಲೇಖನಗಳನ್ನ ಇಲ್ಲಿ ನೋಡ್ತಾ ಇದ್ದೇವೆ. ಶ್ರೀ ವೆಂಕಟೇಶ್ ಗುರಪ್ಪನವರು ಕೌಗು ಹಂಕಟ್ಟೆ ಅವರ ಬಗ್ಗೆ ಬರೆದಿದ್ದಾರೆ. ಸಿದ್ದಲಿಂಗ ಇಟ್ಟಣ್ಣವರವರು ವಚನ ಸಾಹಿತ್ಯದಲ್ಲಿ ವೈಚಾರಿಕತೆ ಬಗ್ಗೆ ಬರೆದಿದ್ದಾರೆ. ಎಂ ಡಿ ಬಾಬಾ ಸಾಹೇಬರು ಬಸವಾದಿ ಶರಣರ ಸಾಮಾಜಿಕ ಸಮಾನತೆ ಕುರಿತು ಬರೆದಿದ್ದಾರೆ. ಮಲ್ಲಿಕಾರ್ಜುನ್ ಅರ್ಬಿ ಅವರು ವಚನ ಸಾಹಿತ್ಯದಲ್ಲಿ ವಿಶ್ವದ ಪ್ರಥಮ ವಚನಕಾರ ಜಯಗಳ ದಾಸಿಮಯ್ಯ ಅವರು ಕುರಿತು ಬರೆದಿದ್ದಾರೆ. ಸುಖಿ ರಾಷ್ಟ್ರ ನಿರ್ಮಾಣಕ್ಕೆ ಬಸವನ ತತ್ವಗಳು ಅಂತ ಹೇಳಿ ಡಾಕ್ಟರ್ ಸಿದ್ದಣ್ಣ ಬಾಡಿ ಅವರು ಬರೆದಿದ್ದಾರೆ. ವಚನ ಸಾಹಿತ್ಯದಲ್ಲಿ ದಾಂಪತ್ಯದ ಅನುಸಂಧಾನ ಕುರಿತು ವಿ ಪಿ ಮಾಳಿ ಅವರು, ವಚನ ಸಾಹಿತ್ಯದಲ್ಲಿ ಮಹಿಳೆ ಕುರಿತು ಶ್ರೀಮತಿ ಅನಿತಾ ಪಾಟೀಲ್ ಅವರು, ವಚನ ಸಾಹಿತ್ಯದ ಸ್ವರೂಪ ಮತ್ತು ಉದ್ದೇಶಗಳ ಕುರಿತು ಶ್ರೀಮತಿ ಬನಶ್ರೀ ಎಂ ಎಸ್ ಕಂಬಿ ಅವರು, ವಚನ ಸಾಹಿತ್ಯದಲ್ಲಿ ವಿಭೂತಿ ಪರಂಪರೆ ಕುರಿತು ಶ್ರೀಮತಿ ಮಂಜುಳಾ ಸಂಬಾಳದವರು, ಗಾಯಕಿಯವರು, ಒಳ್ಳೆ ಗಾಯಕರು, ಅವರು ಬರೆದಿದ್ದಾರೆ. ಈ ವಿಭೂತಿ ಕುರಿತಾಗಿನೇ ಒಂದು ವಚನವನ್ನ ನಮ್ಮ ಸೋದರಿ ಶ್ರೀಮತಿ ಮಂಜುಳಾ ಸಂಬಾಳ ಉಲ್ಲೇಖ ಮಾಡ್ತಾರ. ಅಯ್ಯ ನನಗೆ ವಿಭೂತಿಯೇ ಕುಲದೈವ, ಅಯ್ಯ ನನಗೆ ವಿಭೂತಿಯೇ ಮನೆ ದೈವ, ಅಯ್ಯ ನನಗೆ ವಿಭೂತಿಯೇ ಸರ್ವಶುದ್ಧಿ, ಅಯ್ಯ ನನಗೆ ವಿಭೂತಿಯೇ ನಾಮಕರಣ, ಅಯ್ಯ ನನಗೆ ವಿಭೂತಿಯೇ ಸರ್ವಶುದ್ಧಿ ಅಂತ. ವಿಭೂತಿಯ ಮಹತ್ವವನ್ನ ನೋಡಿ. ಎಷ್ಟು ಒಂದು ಕೃತಿಗೆ, ಒಂದು ಸಂಪಾದನೆ ಸ್ಮರಣ ಸಂಚಿಕೆಗೆ ಹೆಸರಿರುವುದ, ಒಂದು ಶೀರ್ಷಿಕೆ ಇರುವುದ, ಒಂದು ಚಾಲೆಂಜ್ ಅಲ್ಲ. ಏನೇ ಹೆಡ್ಡಿಂಗ್ ಇರ್ಬೋದು. ಅನೇಕ ತಾಲೂಕೋತ್ಸವ, ರಣೋತ್ಸವ ಸಂದರ್ಭ ಒಳಗಡೆ ನಾವೆಲ್ಲ ದೇಸಾಯಿ ಸರ್ ನಾವೆಲ್ಲ ವರ್ಕ್ ಮಾಡುವಂತ ಸಂದರ್ಭ ಶೀರ್ಷಿಕೆ ಏನಿದ್ರು ನಾವು ಕಟಿಗಳ ಮಠ ಅವರು, ಲೋಕಾಪುರ ಅವರು, ಆ ಹೊತ್ತಿಗೆ ದರಾ ಪುರೋಹಿತ ಅವರು, ನಾವೆಲ್ಲ ಕೆಲಸ ಏನ್ ಶೀರ್ಷಿಕೆ ಇಡೋದು. ಆ ಶೀರ್ಷಿಕೆ ಪರಂಪರೆಯನ್ನು ನೋಡಿಕೊಂಡು ಬಂದು ಇವತ್ತಿಗೂ ಸಹಿತ ಇಷ್ಟಲಿಂಗ ಅನ್ನುವಂಥ ಒಂದು ಶೀರ್ಷಿಕೆಯನ್ನ, ವಿಭೂತಿ ಅನ್ನುವಂಥ ಶೀರ್ಷಿಕೆಯನ್ನ ಅವರೆಲ್ಲ ಸಂಪಾದಕ ಹಿರಿಯರ ಮಾರ್ಗದರ್ಶನದಲ್ಲಿ ಇವತ್ತು ಅದನ್ನ ಕಟ್ಟಿಕೊಟ್ಟದನ್ನ ನಾವು ನೋಡ್ತಾ ಇದ್ದೇವೆ ಅಂತ. ಗೌರವ ಸಂಪಾದಕರಾಗಿ ಇವತ್ತು ಎಂ ಇ ತ್ಯಾಗರಾಜ್ ಅವರು, ಮಹಾಂತೇಶ್ ಗಜಂಗಡಣ್ಣವರು, ಶ್ರೀಶಂಕರ್ ಕಸಂದ್ರ ಸಾಹೇಬ್ ಅವರು ಇಲ್ಲಿ ಇದ್ದಾರೆ ಅನ್ನುವಂಥದ್ದು. ಪ್ರಧಾನ ಸಂಪಾದಕರಾಗಿ ಸಿದ್ದಣ್ಣ ಬಾಡಿ ಅವರು, ಸಂಪಾದಕರಾಗಿ ಚಂದ್ರಶೇಖರ್ ದೇಸಾಯಿ ಅವರು ಇದ್ದಾರೆ ಅಂತ. ಇಲ್ಲಿ ಈ ವಿಭೂತಿ ಕೃತಿ ಇನ್ನಷ್ಟು ಮೈದುಂಬಿಕೊಂಡು ಇದು ಬರಲಿ. ವಚನ ಸಾಹಿತ್ಯದ ಮೂಲಕ ನಾವು ನೀವೆಲ್ಲ ಮತ್ತೆ ಇಲ್ಲಿ ಸೇರಿದ್ದೇವೆ ಅನ್ನುವಂಥದ್ದು. ವಚನಗಳ ಬಗ್ಗೆ ಅನೇಕ ಗೋಷ್ಠಿಗಳು ಇರೋದ್ರಿಂದ
ಇಲ್ಲಿ ಒಂದು ವಚನ ಹೇಳಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ ಮಾತು. ತನುವ ಕೊಟ್ಟು ಗುರುವನ್ನು ಒಲಿಸಬೇಕು, ಮನವ ಕೊಟ್ಟು ಲಿಂಗವನ್ನು ಒಲಿಸಬೇಕು, ಧನವ ಕೊಟ್ಟು ಜಂಗಮವನ್ನು ಒಲಿಸಬೇಕು. ಈ ತ್ರಿವಿಧವ ವರವು ಮಾಡಿ ಹರೆಯ ಹೋಯಿಸಿ ಗುರುವು ಪೂಜಿಸುವ ಗೊರವರ ಮೆಚ್ಚ ಕೂಡ ಸಂಗಮ ದೇವ. ಅಂದ್ರೆ ತನು ಮನ ಧನದಿಂದ ನಾವು ನಮ್ಮ ಬದುಕನ್ನ ಕಟ್ಟಿಕೊಡಬೇಕು ಅನ್ನುವಂಥದ್ದು. ಯಾಕಂದ್ರೆ ನಮ್ಮ ಬದುಕಿನಲ್ಲಿ ಇವತ್ತು ಬಹಳ ಇಂಪಾರ್ಟೆಂಟ್. ಇವತ್ತು ನಾಳೆಗಿಂತ ಇವತ್ತು ಬಹಳ ನಾವು ಸೌಲಭ್ಯ ಮಾಡ್ಬೇಕು. ಏನು ಕೇಳಿದ್ರೆ ನಾಳೆ ಬರಲ್ಲ, ನಾಳೆ ಕೊಡ್ತೀವ್ರಿ, ನಾಳೆ ನೋಡ್ರಿ, ನಾಳೆ ಐತಲತ್ತು. ನಮಗೆ ನಾಳೆ ಇಲ್ಲ. ಯಾಕಂದ್ರೆ ಕನ್ನಡದಲ್ಲಿ ಒಂದು ಪದ್ಯ ಇದೆ, ನಮ್ಮ ಬಿ ಆರ್ ಪೊಲೀಸ್ ಪಟ್ಟರು ಅದು ಕನ್ನಡ ನೋವು ಮಾಡ್ಯಾರ, ಒಂದೇ ಸಾಲಿನ ಪದ್ಯ. ನಾಳೆಗೆ ಎಷ್ಟೊಂದು ನಾಳೆಗಳು, ನಾಳೆಗೆ ಎಷ್ಟೊಂದು ನಾಳೆಗಳು ನೋಡಿ. ನಾವು ವಿಚಾರ ನಾಳೆ ನಮ್ಮ ತೆಗೆದು ಹಾಕಬೇಕು. ಇಲ್ಲಿ ವಚನಕಾರ ಹೇಳ್ತಾರೋ, ಎಮ್ಮವರು ಬೆಸಗೊಂಡಳೆ ಶುಭ ಲಗ್ನವೆನ್ನಿರಯ್ಯ, ರಾಶಿಕೂಟ ಋಣ ಸಂಬಂಧ ಉಂಟೆಂದು ಹೇಳಿರಯ್ಯ, ಚಂದ್ರಬಲ ಬಲ ತಾರಾಬಲ ಉಂಟೆಂದು ಹೇಳಿರಯ್ಯ, ನಾಳಿನ ದಿನಕ್ಕಿಂದಿನ ದಿನ ದೇಶಂದು ಹೇಳಿರಯ್ಯ, ಕೂಡಲ ಸಂಗಮ ದೇವನ ಪೂಜಿಸಿದ ಫಲ ನಿಮ್ಮದಯ್ಯ. ಏನು ಹೇಳ್ತಾರೆ ವಚನಕಾರ ಅಂದ್ರೆ, ನಾಳಿನ ದಿನಕ್ಕಿಂದಿನ ದಿನ ದೇಶ ಅಂತ ಹೇಳರಯ್ಯ. ನೀವು ನಾಳೆ ನೋಡ್ಬೇಕು, ಇವತ್ತಿನ ದಿನ ಇವತ್ತು ಚೆನ್ನಾಗಿ ಬರುತ್ತೇನೆ ಅನ್ಬೇಕು. ನಾವು ಇವತ್ತು ಯಾರು ಜಗಳ ತೆಗಿಲ್ಲ, ಇವತ್ತು ಒಳ್ಳೆಯದನ್ನ ಮಾಡ್ತೇನೆ, ದಾನ ಕಾರ್ಯವನ್ನ ಮಾಡ್ತೇನೆ, ಇವತ್ತು ಮಾಡ್ತೇನೆ. ನಾನು ನಾಳೆ, ಯಾಕಂದ್ರೆ ನಾಳೆ ನನಗೆ ಸಿಗುತ್ತಿರೋ ಗೊತ್ತಿಲ್ಲ. ಆ ಕಾರಣವಾಗಿ ವಚನಕಾರ ಹೇಳ್ತಾರೋ, ನಾಳಿನ ದಿನಕ್ಕಿಂದಿನ ದಿನ ದೇಶದ್ದು, ನಾಳಿನ ದಿವಸಕ್ಕಿಂತ ಇವತ್ತು ದೇಶ. ದಾನ ಧರ್ಮ ಅಂತ ಹೇಳ್ತಾ ಇದ್ರು ನಮ್ಮ ಬಾಡಿಗೆಯವರು, ಸಿದ್ದಣ್ಣ ಬಾಡಿಗೆಯವರು ಹೇಳ್ತಾ ಇದ್ರು, ದಾಸೋಹದ ಸಮ್ಮೇಳನ ನಡೆಸ್ತಾ ಇದ್ದೇವೆ. ಇಲ್ಲಿ ನಾವು ಈ ನಮ್ಮ ಸಿದ್ದೇಶ್ವರ ಅಪ್ಪ ಹೇಳ್ತಿದ್ರು, ಸಿದ್ದೇಶ್ವರ ಅಪ್ಪ ಅವ್ರು ಹೇಳ್ತಾ ಇದ್ರು, ಅವ್ರು 20 ರೂಪಾಯಿ ಮಂದಿರ ಪಾಠ ಹಂಗೆ ಅವ್ರಿಗೆ ಕಿಸೆ ಇರಲಿಲ್ಲ ಮತ್ತು ಪಾಸ್ಬುಕ್ ಇರಲಿಲ್ಲ. ಹಂಗ ನಮ್ಗೆ ಸಿದ್ಧಾಂತ ಕಿಸೆ ಇಲ್ಲ, ಪಾಸ್ಬುಕ್ ಇಲ್ಲ ಅವ್ರಿಗೆ. ದಾಸೋಹ ರೂಪಾಯಿ ನೀವು ಇದನ್ನು ಕೊಡ್ರಿ, ನೀವು ಇದನ್ನು ತೋರಿ, ನೀವು ವಸ್ತ್ರದ ಸಹಕಾರ ನಿಮ್ಮ ದಂಪತಿಗಳು ನೀವು ಕೂಡಿ ನಮಗೆ ಪ್ರಿಂಟ್ ಮಾಡ್ಕೊಡ್ರಿ, ಪುಸ್ತಕ ಸಹಕಾರ ನೀವು ಇದನ್ನು ಮಾಡ್ಕೊಡ್ರಿ, ನೀವು ಮೆರವಣಿಗೆ ಕೊಟ್ಟು ಹೇಳಿದಾಗ ಇದು ಈ ಪರಂಪರೆ ಐತಲ್ಲ, ದಾನ ನೀಡೋದೈತಲ್ಲ. ದಾನ ಇನ್ನೊಂದು ನಾವು ಏನ್ ಮಾಡ್ತಂದ್ರೆ, ಒಬ್ಬ ಬೈಕ್ ಹಾಕಿದ್ದ, ಒಬ್ಬ ಕೈ ಮಾಡಿದ್ರು, ಮತ್ತೆ ಅದಕ್ಕಿಂತ ಮೇಲೆ ಏನ್ ಮಾಡ್ಬೇಕು, ಒಬ್ಬ ಕಲಾವಿದ ಕೈ ಮಾಡಿದ, ಏನ್ಪಾ ಏನೋ ಸ್ವಲ್ಪ ದಾನ ಆಗ್ತೈತಿ, ಏನ್ ಕೊಡ್ಬಾರ್ದು ನಾವು ಏನು ಹೋಗ್ಬೇಕಂತ ಕಲಾವಿದರು ಬರ್ತಾರ. ಆಮೇಲೆ ಈ ಏನೋ ದೇವರಾಜ ಹಿಡ್ಕೊಂಡು ಬರ್ತಾರೆ, ಮುಂದೆ ಬರ್ತಾರೆ. ನಾವು ಅವ್ರಿಗೆ ಒಂದು 50 ಪೈಸೆ, 1 ರೂಪಾಯಿನ 2 ರೂಪಾಯಿನ 10 ರೂಪಾಯಿನ ಸುಮ್ಮನೆ ಹಾಕಿ ಹೋಗ್ಬೇಕು. ನಾವು ನಡಿ ಅಂತ ಹೇಳ್ಬೇಕು. ಅದ ಮುಂದೆ ಒಬ್ಬ ಪೊಲೀಸ್ ನಮ್ಮ ಕೈ ಹಿಡಿದಾಗ ಕಟ್ಟಡ ದಂಡ 2 ರೂಪಾಯಿ ಅಂದ್ರೆ ಸೀದಾ ಕಟ್ಟಿದ್ರು. ಯಾಕಂದ್ರೆ ಈ ದಾನ ಇದೆ ಅಲ್ಲ, ಅದ್ರ ಮಹತ್ವ ಬಗ್ಗೆ ಅನೇಕ ವಿಚಾರ ಹೇಳ್ಬೋದು. ಅನೇಕ ವ್ಯಕ್ತಿತ್ವವನ್ನ ಸಾಧಕರು ಸುಮ್ಮನೆ ಸಾಧಕರಾಗಿರೋ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡಿಲ್ಲ ಅವರು. ನೀವು ಸಾಮಾಜಿಕ ಜಾಲತಾಣ ಒಳಗೆ ನಮ್ಮ ಮಲ್ಲಿಕಾರ್ಜುನ ಹೆಗ್ಗಳಿ ಸಾಹೇಬ್ರ ಈ ನೀವು ನೋಡ್ಬೇಕು, ಪ್ರತಿಯೊಂದು ಅವ್ರ ಮಾತುಗಳೊಳಗೆ ಏನಪ್ಪ ಇದು ಹೊಸ ವಿಷಯ ಹೇಳಕತ್ತಾರಂತ. ನಾನು ಪತ್ರಕರ್ತ ಮಲ್ಲಿಕಾರ್ಜುನ ಹೆಗ್ಗಳಿ ಅಂತ ಹೇಳಿ ಚಾಲು ಮಾಡಿಬಿಟ್ರು. ಏನಾದ್ರೂ ಹೊಸದೊಂದು ವಿಷಯ ಇರುತ್ತೆ, ನಿಮ್ಗೆ ಆಶ್ಚರ್ಯ ಆಗ್ಬೋದು. ಸಾಮಾಜಿಕ ಜಾಲತಾಣದೊಳಗೆ ಲಕ್ಷ ಜನ ಇಡೀ ವರ್ಲ್ಡ್ ತುಂಬ ಕನ್ನಡಿಗರು ಎಲ್ಲೆಲ್ಲರೂ ಅವ್ರ ಮಾತುಗಳನ್ನು ಕೇಳ್ತಾ ಇದ್ದಾರೆ. ಮುದೋಳದ ಮೂಲಕ ಆ ಸಂದೇಶ ಹೋಗ್ತಾ ಇದೆ. ಯಾಕಂದ್ರೆ ಸಾಮಾಜಿಕ ಜಾಲತಾಣ ಏನಾಗಿದೆ ನಿಮ್ದು, ಇವತ್ತು ಬಯಲು ವಿಶ್ವವಿದ್ಯಾಲಯ ಆಗಿದೆ. ಬಯಲು ವಿಶ್ವವಿದ್ಯಾಲಯ ಸಾಮಾಜಿಕ ಜಾಲತಾಣ. ಆ ಕಾರಣವಾಗಿ ನಮ್ಮ ಚಿಂತನೆಗಳನ್ನ, ನಮ್ಮ ಬರಹಗಳನ್ನ, ನಮ್ಮ ಆಲೋಚನೆಗಳನ್ನು ಸಾಮಾಜಿಕ ಜಾಲತಾಣ ಮೂಲಕ ನೋಡಿ. ಮುದೋಳದ ಮೂಲಕ ಪ್ರಕಾಶ್ ವಸ್ತ್ರದವರು ನ್ಯಾಯಾಂಗ ಇಲಾಖೆಯೂ ಒಂದು ಸಾಹಿತ್ಯ ಇದಂತೆ, ಸಾಹಿತ್ಯ ಏನಪ್ಪ ಇರುತ್ತೆ. ಅವರು ವಸ್ತ್ರ ಸಾಹೇಬರು ತಮ್ಮ ಬರಹಗಳನ್ನ ಈಗ ನಾವು ಒಂದು ತಟ್ಟು ಕೊಟ್ರೆ ಅದು ಗದದ ರತ್ನಗಳನ್ನು ಮಾಡ್ಕೊಡ್ತಾರೆ, ಅಂದ್ರೆ ರತ್ನಗಂಬಲಿ ಟೈಪ್ ಮಾಡ್ಕೊಡ್ತಾರೆ. ಅಂದ್ರೆ ಆ ಸಾಹಿತ್ಯ ಏನೈತಂದ್ರೆ ನಮ್ಗೆ ಅದು ನ್ಯಾಯ ಸಾಹಿತ್ಯ ಏನಪ್ಪ, ಅದೇ ಸಾಹಿತ್ಯ ಅಂತೀವಿ ನಾವು. ಆದರೆ ಅಲ್ಲಿ ಅನುಭವಗಳು ಸಾಹಿತ್ಯಗಳು ಕಟ್ಟಿಕೊಡಿದೆ ನೋಡಿ. ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ ಕುಸ ಸಾಹೇಬರು ಅವರು ಕಟ್ಟಿಕೊಡೋದು ಅಂದ್ರೆ ಸಾಹಿತ್ಯದ ಇತರೆ ಸಾಹಿತ್ಯದ ಪ್ರಕಾರಗಳನ್ನು. ಯಾಕಂದ್ರೆ ವಚನಕಾರ ಅಧ್ಯಯನ ಮಾಡಿದ್ರು. ವಚನಕಾರದಲ್ಲಿ ನ್ಯಾಯಾಲಯ ಬಗ್ಗೆ ಇತ್ತು, ಆರೋಗ್ಯದ ಬಗ್ಗೆ ಇತ್ತು, ಕ್ರೀಡೆಗಳ ಬಗ್ಗೆ ಇತ್ತು, ಬದುಕಿನ ಬಗ್ಗೆ ಇತ್ತು, ಸಮಾಜ ಚಿಂತನೆ ಬಗ್ಗೆ ಇತ್ತು, ದಲಿತೋದ್ಧಾರ ಬಗ್ಗೆ ಇತ್ತು, ಜಾತಿಯನ್ನು ಮೀರಿದಿತ್ತು, ಅಂತಸ್ತುಗಳನ್ನು ಮೀರಿದಿತ್ತು. ಹೀಗಾಗಿ ಇವತ್ತು ಈ ಕಾಲದ ಸಾಹಿತ್ಯದಲ್ಲಿ ಮುದೋಳದ ಮೂಲಕ ಅನೇಕ ಹೆಸರನ್ನು ತಗೋಬಹುದು. ನನಗೆ
ಈ ಕಡಿಮೆ ಅವಧಿಯಲ್ಲಿ ಅದನ್ನು ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅನೇಕರ ಮೂಲಕ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಗುರುತಿಸಿಕೊಂಡಿದ್ದನ್ನು ನಾವು ನೋಡ್ತಾ ಇದ್ದೇವಂಥದ್ದು. ಮತ್ತೊಮ್ಮೆ ಪರಮ ಪೂಜ್ಯರಿಗೆ ಮತ್ತು ಎಲ್ಲ ಹಿರಿಯರಿಗೆ ಅಭಿವಂದಿಸುತ್ತಾ ನಮ್ಮ ಕಲ್ಲಪ್ಪಣ್ಣ ಸಬಳದವರ ಒಂದು ಸಮ್ಮೇಳನಾಧ್ಯಕ್ಷೆಯಲ್ಲಿ ಇವತ್ತು ನೆನಪಿನಲ್ಲಿರುವಂಥ ಒಂದು ಸ್ಮರಣೀಯವಾದಂಥ ವಚನ ಸಮ್ಮೇಳನ ಇವತ್ತು ಜರುಗ್ತಾ ಇದ್ದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಅನ್ನುವಂಥದ್ದು. ಈ ಕಾರಣಕ್ಕಾಗಿ ವಚನ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳಿಗೆ ಹಿರಿಯರಿಗೆ ಅಭಿವಂದಿಸುತ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡ್ತೇನೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮಸ್ಕಾರ.